ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಮುಖ್ಯಮಂತ್ರಿಗಳ ಬಳಿ ಇದೆ. ಯಾಕಂದರೆ ತರುವಾದ ಸಂದರ್ಭದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ನಂತರ ಆ ಸಚಿವ ಸ್ಥಾನ ಈ ಸಮುದಾಯದ ಯಾರಿಗಾದರೂ ಒಬ್ಬರಿಗೆ ಕೊಟ್ಟಿದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಇತ್ತೀಚೆಗೆ ಆಡ್ಬೋದಾಗಿತ್ತು. ಯಾಕಂದರೆ ಈಗ CM ಬಳಿ ಇದೆ ಅಂತಂದರೆ ಅದು ಬಹಳ ಹೆಚ್ಚು ಪ್ರೋಗ್ರೆಸ್ ಆಗಬೇಕಾಗಿದೆ. ಅಧಿಕಾರಿಗಳು ಸಹ ಅಷ್ಟೇ ಅಗ್ರೆಸಿವ್ ಕೆಲಸ ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ 2 ವರ್ಷ ಆಯಿತು, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಜೊತೆಗೆ ಪ್ರೈಸ್ ಮನಿ ಕೊಡಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಜೊತೆಗೆ ಸುಮಾರು ವರ್ಷಗಳಿಂದ ಈಗ ತಾಲೂಕು ಆಫೀಸರ್ಗಳ ಕೆಲಸ ಮಾಡ್ತಾ ಇದ್ದಾರೆ, ಮ್ಯಾನೇಜರ್ಗಳು ಡಿಸ್ಟ್ರಿಕ್ಟ್ ಆಫೀಸರ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಇಲಾಖೆಯವರು ಎರವಲು ಸೇವೆಯಲ್ಲಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ 100% ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ. ಜೊತೆಗೆ ಏನು ಏಕಲವ್ಯ ವಸತಿ ಶಾಲೆ ಇದೆ, ಆಮೇಲೆ ಆಶ್ರಮ ಶಾಲೆಗಳಿದಾವೆ. ಆಶ್ರಮ ಶಾಲೆಗಳು ಇಲ್ಲಿ ಬಹುಸಂಖ್ಯಾತರಿದ್ದರೂ ಸಹ ಇಲ್ಲಿ ಆ ಶಾಲೆಗಳ ಕೊರತೆ ಸಂಖ್ಯೆ ಕಡಿಮೆ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಹೇಳ್ತದ, ಎಲ್ಲ ಪ್ರತಿನಿಧಿಗಳು ಹೇಳ್ತೀವಿ ಶಿಕ್ಷಣ ಪಡೆಯಲಿ, ನೀವು ಬದುಕು ರೂಪಿಸ್ಕೊಳ್ರಿ ಅಂತ. ಶಿಕ್ಷಣ ಪಡೆಯಕ್ಕೆ ಏನ್ ಬೇಕು ಆ ಸೌಲಭ್ಯನೇ ಇಲ್ದಂಗ ಆಗಿದೆ. ಜೊತೆಗೆ ಪ್ರತಿಷ್ಠಿತ ಶಾಲೆ ಅಂತೇಳಿ ಏನ್ ಕಾನ್ಸೆಪ್ಟ್ ಇದೆ, ಅಂದ್ರೆ ಯಾವುದು ಪ್ರತಿಷ್ಠಿತ ಶಾಲೆಯಲ್ಲಿ ಬಡ ಮಕ್ಕಳು ಓದ್ಲಿ ಅಂತೇಳಿ ಏನೊಂದು ಸೌಲಭ್ಯ ಇದೆ, ಆ ಸೌಲಭ್ಯದ ಗುರಿ ಇಲ್ಲಿ 4 ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇದ್ರೂ ಸಹ ಕೇವಲ 63 ಮಿತಿ ಇದೆ. ಇದು ಸಾಕಷ್ಟು ಸಲ ನಾವು ಗಮನಕ್ಕೂ ತಗೊಂಡ್ಬಂದಿದ್ವಿ, ಸರ್ಕಾರ ಗಮನಕ್ಕೆ. ಇದು ಮಂತ್ರಿಗಳು ಮಾಡಬೇಕಾಗಿದ್ದ ಕೆಲಸ. ಆಮೇಲೆ ಅವ್ರಿಗೆ ಏನು 50,000 ಅಲ್ಲೇ ಹೋಗಿ ಹೊಡೆದಾಗ್ಬಿಟ್ರೆ ಒಂದು ಕೇಸ್ ಆಗ್ತದ, ಅದು ಮುಗದೇ ಹೋಗ್ತದ. ನಾವು ಕಾನೂನು ಪ್ರಕಾರ ಹೋಗೋಣ ಅಂತೀವಿ, ನೀವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಗ ಆಗ್ತದೆ ಸರ್. ಇಷ್ಟೇ ಸರ್, ನಾವು ದಯವಿಟ್ಟು ಕೇಳ್ತೀವಿ, ಅದು ಶಿಫ್ಟ್ ಮಾಡೋದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂತಾರೆ. ನಾನು ಮಾತಾಡ್ತೀನಿ. SP ಇವಾಗ ನಾನು DC ಸಾಹೇಬ್ರನ್ನು ಮೀಟ್ ಮಾಡಕ್ ಹೋಗ್ಬೇಕು, ಕಾಯ್ತಾ ಇದ್ದೀನಿ ಅವ್ರ ಕಾಲ್ಗೆ. ಸಾಹೇಬ್ರ ಹತ್ರನೂ ಡಿಸ್ಕಸ್ ಮಾಡ್ತೀನಿ. ನಂಗೆ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ. ಸ್ವಲ್ಪ ದಿವಸ ಇಲ್ಲ ಸರ್, ನೀವು ಹೋಗಿ ಬರ್ರಿ, ಬೇಕಾದ್ರೆ ನಾವು ಸಾಯಂಕಾಲ ಮಾತಾಡ್ಕೊಂಡು ಬರ್ತೀವಿ. ಅವರು ಆದೇಶ ಮಾಡಿ ಆಲ್ರೆಡಿ 2 ತಿಂಗಳಾಗಿದೆ, ಅದನ್ನು ಇಲ್ಲ ಮೇಡಮ್ ಆಗ್ತಿದೆ. ಆಲ್ರೆಡಿ ಆದೇಶ ಮಾಡಿ 2 ತಿಂಗಳಾಯ್ತಲ್ಲ ಸರ್. ಇಲ್ಲ ನೀವೇ ಹೇಳಿದ್ರೆ 2 ಮಂತ್ಸ್ ಆಯ್ತು ಅಂತ ಹೇಳಿ. ಅವಕಾಶ ಕೊಟ್ಟಾರ. ಸರ್ DSP ಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿಶ್ವ ಮಾನವನ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು, ಕನ್ನಡಕ್ಕೆ ನೀ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎನ್ನುವಂಥ ನಾನುಡಿಯನ್ನು ಮತ್ತು ಕನ್ನಡದ ಕುರಿತು ಮಾತಾಡಿದಂಥ ಮೊದಲ ಕವಿ ಯಾರಂದರೆ ಅದು ಕುವೆಂಪು ಅಂದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ದ.ರಾ ಬೇಂದ್ರೆ ನಿಮ್ಗೆ ಗೊತ್ತಿರಬೇಕು. ಅಂಥ ವ್ಯಕ್ತಿಗಳು ಇವತ್ತ ಕುವೆಂಪು ಅವರನ್ನ ಕುರಿತು ಜಗದ ಕವಿ, ಯುಗದ ಕವಿ ಅಂತ ಕರೆದಾರ. ಅಷ್ಟು ಸರಳವಾಗಿ ಅವರು ಕರೆಯವರಲ್ಲ, ಅಂದರೆ ಅಷ್ಟು ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ. ಅಂಥವರ ಹುಟ್ಟುಹಬ್ಬ. ವಿಶೇಷವಾಗಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರಂದರೆ ಅದು ಕುವೆಂಪು ಅವರು. ನಮಗೆ ಹೆಮ್ಮೆಯ ವಿಷಯವಾಗಿದೆ. ಜೊತೆಗೆ ಕನ್ನಡಿಗರಾದಂಥ ನಾವು ಕನ್ನಡ ಭಾಷೆಯನ್ನು
ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಹುಶಃ ಅವರು ಕುವೆಂಪು ಅವರ ಜೀವನ ಚರಿತ್ರೆಯನ್ನು ಆರಂಭದಲ್ಲಿ ನೋಡಿದಾಗ 1904 ಕುಪ್ಪನಹಳ್ಳಿ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.